पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕರುಚಿ ಮಾಡುವ ನಮಸ್ಕಾರಗಳು. 2026 ಮಾರ್ಚ್ ತಿಂಗಳ ಭವಿಷ್ಯ ಅಂದರೆ ಈ ಒಂದು 2026 ತಿಂಗಳು ಜನವರಿ ಫೆಬ್ರವರಿ ತುಂಬ ಫಾಸ್ಟಾಗಿ ಮೂವ್ ಆದಂಗಾಗಿದೆ. ಸೊ ಎಲ್ಲರಿಗೂ ಮಾರ್ಚ್ ತಿಂಗಳ ಒಂದು ಭವಿಷ್ಯ, ಈ ಮಾಸಿಕ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀರಾ. ಸುಮಾರು ಜನರು ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿದ್ದೀರಾ, ಗುರುಗಳೇ ಮಾಸಿಕ ಭವಿಷ್ಯ ಇನ್ನು ತಿಳಿಸಿಲ್ಲ ಅಂತ. ಸೊ ಹಾಗಾಗಿ ಈ ದಿನ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಒಂದಿಷ್ಟು ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಮತ್ತು ಹಬ್ಬಗಳು, ಅದೇ ರೀತಿಯಾಗಿ ಗ್ರಹಗಳ ವಿಚಾರ, ಅಂದರೆ ಯಾವ ಗ್ರಹ ಯಾವ ಇದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ತಿಂಗಳಲ್ಲಿ ತುಂಬ ವಿಶೇಷತೆಯಿಂದ ಕೂಡಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಸಂವತ್ಸರಗಳು ಚೇಂಜ್ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದಿಂದ ಶ್ರೀ ಪರಾಭವ ನಾಮ ಸಂವತ್ಸರಕ್ಕೆ ಹೊರಟು ಹೋಗ್ತೇವೆ. ಅದೇ ರೀತಿಯಾಗಿ ಗ್ರಹಣ ಇದೆ, ಶ್ರೀರಾಮನವಮಿ ಇದೆ, ಉಗಾದಿ ಇದೆ. ತುಂಬ ವಿಶೇಷತೆಯನ್ನು ಹೊಂದಿದೆ ಈ ತಿಂಗಳು ಮಾರ್ಚು. ಸೊ ಎಲ್ಲರಿಗೂ ಈ ಒಂದು ಮಾರ್ಚ್ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಆ ಗುರುರಾಯರ ಆಶೀರ್ವಾದ ಸದಾ ತಮಗೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳ ಮೊದಲನೆಯದು ಗ್ರಹಗಳ ಸ್ಥಿತಿ ಮತ್ತು ವಿಶೇಷ ದಿನಗಳು ಯಾವೆಲ್ಲ ರೀತಿ ಇದೆ ಅದೆಲ್ಲವನ್ನು ನೋಡೋಣ. ತದನಂತರ ದ್ವಾದಶ ರಾಶಿಗಳ ಒಂದು ಭವಿಷ್ಯದ ಬಗ್ಗೆ ಹೋಗೋಣ. ಮೊದಲನೇದಾಗಿ ಗ್ರಹಗಳ ಒಂದು ಸ್ಥಿತಿ ನೋಡೋದಾದರೆ ಈ ಒಂದು ಮಾರ್ಚ್ ತಿಂಗಳು 1ರಿಂದ 31ನೇ ತಾರೀಕುವರೆಗೂ ನಾವು ನೋಡೋದಾದರೆ ಇಲ್ಲಿ ಮಾರ್ಚ್ 1ನೇ ತಾರೀಕಿಗೆ ಶುಕ್ರ, ರಾಹು, ಬುಧ, ರವಿ, ಕುಜ ಈ 5 ಗ್ರಹಗಳು ನಿಮಗೆ 1ನೇ ತಾರೀಕಿನ ಕಾಣಿಸುವಂಥದ್ದಾಗುತ್ತೆ. ಶುಕ್ರ ಅದೇ 2ನೇ ತಾರೀಕು ಮತ್ತೆ ಅವರು ಮೀನ ರಾಶಿಗೆ ಹೋಗುತ್ತಾರೆ. ಈ ರಾಹು, ಬುಧ, ಶುಕ್ರ, ರವಿ, ಕುಜ ಇವರು ಎಲ್ಲರೂ 1ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಕುಂಭರಾಶಿಯಲ್ಲಿ ಇರ್ತಾರೆ. ಕುಂಭರಾಶಿಯ ನಂತರ 2ನೇ ತಾರೀಕು ಶುಕ್ರ, ಶನಿ ಒಟ್ಟಿಗೆ ಹೋಗ್ತಾರೆ. ಇಲ್ಲಿ 4 ಗ್ರಹಗಳು ಮಾತ್ರ ಇರುತ್ತೆ, ರಾಹು, ಬುಧ, ರವಿ, ಕುಜ. ಉಳಿದಂತೆ ಗುರು ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಶುಕ್ರ ಮತ್ತೆ ನಿಮಗೆ ಬದಲಾವಣೆ ಕಾಣೋದು 15ನೇ ತಾರೀಕು. 15ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಶುಕ್ರ, ಶನಿ, ರವಿ ಮೀನ ರಾಶಿಯಲ್ಲಿ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ ರವಿ ಮೀನ ರಾಶಿಗೆ ಬರುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಶುಕ್ರ, ಶನಿ, ರವಿ 15ನೇ ತಾರೀಕು 3 ಗ್ರಹಗಳು ಒಟ್ಟಿಗೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮತ್ತೆ ನಿಮಗೆ ಚಂದ್ರ 19ನೇ ತಾರೀಕು ಈ ಒಂದು ಮೀನ ರಾಶಿಯಲ್ಲಿ ಸೇರುವಂಥವ್ರಾಗ್ತಾರೆ. ಅಲ್ಲಿಗೆ ಶುಕ್ರ, ಶನಿ, ರವಿ, ಚಂದ್ರ, ಮೀನ ಮತ್ತೆ 5 ಗ್ರಹಗಳು ನಿಮಗೆ ಮೀನ ರಾಶಿಯಲ್ಲಿ ನೋಡಲು ಸಿಗುತ್ತೆ. ಇನ್ನು ಶುಕ್ರ ಮತ್ತೆ ಬದಲಾವಣೆ ಆಗುತ್ತೆ 26ನೇ ತಾರೀಕು. ಇಲ್ಲಿ ಇರ್ತಕ್ಕಂಥ ಶುಕ್ರ ಮತ್ತೆ ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಶುಕ್ರ ನಿಮಗೆ 3 ಸತ ಸ್ಥಾನ ಪಲ್ಲಟ ಉಂಟಾಗುತ್ತೆ. ಮೊದಲನೆಯದು ಕುಂಭರಾಶಿಯಲ್ಲಿದ್ದಾರೆ, 2ನೇದು ಶನಿ ಮೀನ ರಾಶಿಯಲ್ಲಿ ಬರ್ತಾರೆ, 26ನೇ ತಾರೀಕು ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಈ ಎಲ್ಲ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗುತ್ತೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಥಮ ಒಂದಿಷ್ಟು ಹಬ್ಬಗಳಾಗಿರ್ಬೋದು, ವಿಶೇಷ ದಿನಗಳಾಗಿರ್ಬೋದು. ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಬರುವಂಥದ್ದಾಗಿದೆ. ತದನಂತರ ಅದೇ ದಿನವೂ ಚಂದ್ರಗ್ರಹಣ ಇದೆ. ಇಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ ಎಲ್ಲವೂ ಸೇರಿದೆ. ಈ ಒಂದು ದಿನದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ಅದನ್ನು ನಿಮಗೆ ಮುಂದಿನ ಒಂದು ಫಲಾಫಲಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. 6ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ. 8ನೇ ತಾರೀಕು ರಂಗಪಂಚಮಿ ಇದೆ. ಬಣ್ಣ ಆಡುವಂತಹವರಿಗೆ ಈ ಉತ್ತರ ಭಾರತದ ಒಂದು ಪ್ರದೇಶದಲ್ಲಿ ಈ ರಂಗಪಂಚಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇನ್ನು 15ನೇ ತಾರೀಕು ಏಕಾದಶಿ ಇದೆ, ಪಾಪ ವಿಮೋಚಿನಿ ಏಕಾದಶಿ ಬರುವಂಥದ್ದಾಗುತ್ತೆ. ಇನ್ನು 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಇನ್ನು 19 ನಮಗೆ ವಿಶೇಷ ಅಮಾವಾಸ್ಯೆ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಕೊನೆಯ ದಿನ.
ಮತ್ತು ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ ಎರಡೂ ಈ ಒಂದು 19ನೇ ತಾರೀಕು ನಡೆಯುವಂಥದ್ದಾಗುತ್ತೆ. ಅವತ್ತೇ ಯುಗಾದಿ ಹಬ್ಬ. ಸೊ ಎಲ್ಲವೂ ಈ ಒಂದು ದಿನದಲ್ಲಿ ನಡೆಯುವಂಥದ್ದಾಗುತ್ತೆ. ಇನ್ನು 23ರಲ್ಲಿ ನಿಮಗೆ ಪರಾಭವ ನಾಮ ಸಂವತ್ಸರದ ದಿನದಿಂದ ಏನು ನಡೆಯುತ್ತೆ ಎಂಬುದು ನಿಮಗೆ ಗೊತ್ತಾಗುತ್ತೆ. 26ರಂದು ಶ್ರೀರಾಮನವಮಿ ಇದೆ. ಸೊ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. 29 ಕಾಮದ ಏಕಾದಶಿ ಇದೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬರುವಂತಹ ವಿಶೇಷ ದಿನಗಳು. ತದನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಗುಣಗಳನ್ನು ದಿನಗಳನ್ನು ತಿಳಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಚಂದ್ರಗ್ರಹಣ ಇದೆ, ಅಮಾವಾಸ್ಯೆ ದಿನ, ಯುಗಾದಿ ಹಬ್ಬ ಎಲ್ಲವೂ ಒಂದು ವಿಶೇಷತೆಯಿಂದ ಕೂಡಿದೆ. ಆದರೆ 1ನೇ ತಾರೀಕು ಇವತ್ತಿನಿಂದ 3ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿಯವರೆಗೂ ಸ್ವಲ್ಪ ಜಾಗ್ರತೆ ಅಂತಿರಿ ಎಲ್ಲ ರಾಶಿಯವರು, ದ್ವಾದಶ ರಾಶಿಗಳು. ಯಾಕೆ ಅಂತೇಳಿದರೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಕೆಡುಕುಗಳು ಬಯಸುವಂಥದ್ದಾಗ್ಬೋದು, ಅಥವಾ ದುಷ್ಟಶಕ್ತಿಗಳ ಸಂಹಾರದಿಂದ ನಮಗೆ ಅನೇಕ ರೀತಿಯ ಅಡೆತಡೆಗಳು ಸಂಭವಿಸುವಂಥದ್ದಾಗ್ಬೋದು, ಮತ್ತು ಒಂದಿಷ್ಟು ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದಾಗ್ಬೋದು, ಅವಮಾನಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ವಿಘ್ನ ರೀತಿಯಲ್ಲಿ ಪರಾಭವಗೊಳ್ಬೋದು. ಈ ರೀತಿಯಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುವಂಥದ್ದಾಗುತ್ತೆ. ಸಾವು ನೋವುಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ಈಗ ನೋಡಿ, ಗ್ರಹಣದ ಹಿಂದಿನ ದಿನದ ಅಂದರೆ ಗ್ರಹಣದ ಹಿಡಿಯೋ ಒಂದು 4 ದಿನ ಮುಂಚೆನೇ ಇರಾನ್ ಅಮೇರಿಕ ಯುದ್ಧಗಳು ಪ್ರಾರಂಭ ಆಗಿದೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಸಾವು ನೋವುಗಳು ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಪ್ರದೇಶಗಳ ಅನುಗುಣವಾಗಿ ನೋಡೋದಾದರೆ ಈ ಒಂದು 1ರಿಂದ 5ನೇ ತಾರೀಕುವರೆಗೂ ಸ್ವಲ್ಪ ತುಂಬ ಈ ಅಪಘಾತಗಳಾಗಿರ್ಬೋದು, ಅಥವಾ ಈ ಅಲ್ಲಿ ಇಲ್ಲಿ ಗಲಾಟೆಗಳಾಗಿರ್ಬೋದು, ಎತ್ತಿ ಕಟ್ಟುವಂಥದ್ದಾಗ್ಬೋದು, ವೃಥ ಒಂಥರ ಸುಮ್ಮನೆ ಜಗಳಾಟಗಳು ಆಗ್ಬೋದು. ಈ ಎಲ್ಲ ಸನ್ನಿವೇಶಗಳು ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಕರ್ನಾಟಕದ್ದನ್ನು ನೋಡ್ಬೋದು, ಬಾಗಲಕೋಟೆಲ್ಲಾಗಿದೆ, ಇವತ್ತು ಕೊಡಗುನಲ್ಲಾಗಿದೆ. ಅಂದರೆ ಮತೀಯ ಗಲಾಟೆ, ಮತಾಂತರ ಗಲಾಟೆ, ಅಥವಾ ಒಬ್ಬ ಜಾತಿ ಮೇಲೆ ಇನ್ನೊಬ್ಬ ಜಾತಿ, ಅಥವಾ ಏನೋ ಸುಮ್ಮನೆ ಒಂದೊಂದು ರೀತಿಯಲ್ಲಿ ಎಲ್ಲೋ ಹೋಗ್ತಾ ಇರೋದು, ಕೈಗೆ ಹಿಡಿತ ಸಿಗದೇ ಇರುವಂಥದ್ದಾಗ್ಬೋದು, ಉದ್ವಿಗ್ನ ಜಾಸ್ತಿ ಆಗ್ಬೋದು, ಒಂದು ರೀತಿಯಲ್ಲಿ ಮಾತಿನ ಒಂದು ಭರಾಟೆಯಲ್ಲಿ ಶತ್ರುಗಳು ಅತಿಯಾಗಿ ಹುಟ್ಕೊಳ್ಬೋದು. ಈ ರೀತಿಯೆಲ್ಲ ಪರಿಣಾಮಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, 1ರಿಂದ 5ನೇ ತಾರೀಕುವರೆಗೂ ಆದಷ್ಟು ಸೂಕ್ಷ್ಮತೆ ಹೊಂದಿರುವ ಜಾಗದವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದೇ ಆದಂಥ ಕಟ್ಟು ಬಾಧೆಗಳಲ್ಲಿ ಇರಿ. ಅಂದರೆ ಒಂದು ಪ್ರೊಟೆಕ್ಷನಲ್ಲಿ ಇರಿ, ಮತ್ತು ಎಲ್ಲರ ಒಂದು ಸಂಪರ್ಕದ ಹೊಂದಿರಿ. ಅಂದರೆ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು, ನೀವು ಎಲ್ಲಿ ಹೋಗ್ತೀರಾ ನಿಮ್ಮ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಅಥವಾ ನೀವು ಏನೇ ಮಾಡಬೇಕಾದ್ರೂ ಆ ಒಂದು ಗಂಭೀರ ಸನ್ನಿವೇಶ ಏನಾದರೂ ಕಾಣಿಸಿದ್ದೆ ಅದರಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಒಂದು ಫೋನ್ ಮಾಡಿ ನಿಮ್ಮ ಲೊಕೇಶನ್ನ ಶೇರ್ ಮಾಡಿ. ಅಂದರೆ ಆವಾಗ ನೀವು ಎಲ್ಲಿದ್ದೀರ ಎಂಬುದು ಗೊತ್ತಾಗುತ್ತೆ, ಮತ್ತು ಕಂಡುಹಿಡಿಯಲು ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಗಲಾಟೆ ಒಂದು ಇದರಲ್ಲಿ ಭಾಗಿಯಾಗಲು ಹೋಗಬೇಡಿ. ಇನ್ನು ನಿಮಗೆ ಈ ಒಂದು 5 ದಿನದಲ್ಲಿ ತುಂಬ ಬದಲಾವಣೆಗಳಾಗುವಂಥದ್ದಾಗಿದೆ. ಎತ್ತಿ ಕಟ್ಟುವಂಥದ್ದು, ಗಲಾಟೆ, ಮತ್ತು ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೇ ಇರುವಂಥದ್ದು, ಅಥವಾ ಸಣ್ಣ ಪುಟ್ಟ ಒಂದು ಜಗಳದಲ್ಲಿ ಪಾಲ್ಗೊಂಡೋದ್ರಿಂದ ಮುಂದಿನ ದಿನಗಳು ನಿಮಗೆ ಅಲೆದಾಡುವಂಥದ್ದಾಗ್ಬೋದು. ಈ ಎಲ್ಲವೂ ಮಿಶ್ರಿತಗೊಂಡಿದೆ. ಮತ್ತು ಈ ಒಂದು ಗ್ರಹಣದ ಒಂದು ಪ್ರಭಾವ ಅಂದರೆ ಈ ದುಷ್ಟ ಒಂದು ಶಕ್ತಿಗಳು ಎಲ್ಲ ಕಡೆ ಇರೋದರಿಂದ ನಮಗೆ ಸಣ್ಣ ಪುಟ್ಟ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ದಯವಿಟ್ಟು ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ, ಅತಿಯಾಗಿ ಮಾತನಾಡುವುದನ್ನು ಅವಾಯ್ಡ್ ಮಾಡಿ, ದುಷ್ಟ ಶಕ್ತಿಗಳು ಅಥವಾ ದುಷ್ಟರ ಸಹವಾಸವನ್ನು ಕಡಿಮೆ ಮಾಡಿಕೊಳ್ಳಿ, ಮತ್ತು ಅತಿಯಾದ ಖರ್ಚುಗಳು ಮಾಡುವಂಥದ್ದಿದ್ದರೆ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಇನ್ವೆಸ್ಟ್ಮೆಂಟು ಅಥವಾ ಬಿಸ್ನೆಸ್ಸು ಅಥವಾ ಮತ್ತೊಂದು ಮಗದೊಂದು ದುಡ್ಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಂತಿದ್ದರೆ ದಯವಿಟ್ಟು 5ನೇ ತಾರೀಕುವರೆಗೂ ಮಾಡಲು ಹೋಗಬೇಡಿ. ಶುಭಕರವಾದ ದಿನಗಳು ಇಲ್ಲ. ನೀವು ಹಾಕಿರತಕ್ಕಂಥ ದುಡ್ಡು ಅಥವಾ ಇನ್ವೆಸ್ಟ್ಮೆಂಟು ಹೊಳೆಯಲ್ಲಿ, ನದಿಯಲ್ಲಿ ಹುಣಸೆಹಣ್ಣು ತೊಳೆದ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಮಾರ್ಚ್ ತಿಂಗಳಲ್ಲಿ 5ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಉತ್ತಮ.
ಅಂತಲೇ ಹೇಳ್ಬೋದು. ಸೊ ವಿವರಣೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದು ಕೊಡೋದಿದೆ. ಈಗ ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ. ಸೊ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ, ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಇದೆ, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ, ಅದೆಲ್ಲವನ್ನು ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳನ್ನು ನೋಡೋದಾದರೆ, ಇಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಮತ್ತು ಕೆಲವು ಗ್ರಹ ಸ್ಥಿತಿಗಳ ಅನುಗುಣವಾಗಿ ನೋಡೋದಾದರೆ 1ರಿಂದ 20ನೇ ತಾರೀಕುವರೆಗೂ ಈ ಕನ್ಯಾ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು, ಅಡೆತಡೆಗಳು, ಅಪಖ್ಯಾತಿ, ಅನಾರೋಗ್ಯದ ಸಮಸ್ಯೆ, ಆರ್ಥಿಕವಾಗಿ ಹಿನ್ನಡೆ, ಕೌಟುಂಬಿಕವಾಗಿ ಹಿನ್ನಡೆ, ರಾಜಕೀಯವಾಗಿ ಹಿನ್ನಡೆ, ಈ ಎಲ್ಲ ಹಿನ್ನಡೆ ವಿಷಯಗಳು ಪದೇ ಪದೇ ಕಿವಿಗೆ ಬೀಳುವಂಥದ್ದಾಗುತ್ತೆ. ಯಾವ ವಿಷಯದಲ್ಲೂ ನಿಮಗೆ ಮುನ್ನಡೆ ಎಂಬುದಿರೋದಿಲ್ಲ, ಬರೀ ಹಿನ್ನಡೆ ಎಂಬ ವಿಷಯನೇ ಜಾಸ್ತಿ ಬರುವಂಥದ್ದಾಗುತ್ತೆ ಕನ್ಯಾ ರಾಶಿಯ ಜಾತಕರಿಗೆ. ಇಲ್ಲಿ ನಿಮ್ಮ ಮಾತು ಯಾರಿಗೂ ಇಷ್ಟ ಆಗೋದಿಲ್ಲ, ನಿಮ್ಮ ಒಂದು ಗುರಿ ನಿಮಗೆ ಇಷ್ಟ ಆಗೋದಿಲ್ಲ. ಕ್ರಮೇಣವಾಗಿ ಮಾಡುವಂಥ ಕೆಲಸದಲ್ಲಿ ನಿರಾಸಕ್ತಿ ಬರುವಂಥದ್ದಾಗುತ್ತೆ, ಯಾವುದಕ್ಕೂ ಆಸಕ್ತಿ ಇಲ್ಲದಂತಾಗುತ್ತೆ, ಒಂಥರ ಸೋಮಾರಿತನ ಜಾಸ್ತಿ ಆಗೋಗ್ಬಿಡುತ್ತೆ. ಪ್ರತಿ ಕೆಲಸದಲ್ಲಿ ವಿಘ್ನಗಳು ಬಂದಾಗ ನಿಮಗೆ ಒಂಥರ ವಿರಕ್ತಿ ಬಂದಂಗೆ ಹೋಗುತ್ತೆ. ಅಯ್ಯೋ ಸಾಕಪ್ಪ ಜೀವನ ಅನ್ನೋ ಮಟ್ಟಕ್ಕೆ ಬಂದುಬಿಡುತ್ತೆ. ಕೆಲವೊಮ್ಮೆ ಏನಾಗೋಗ್ಬಿಡುತ್ತೆ ಅಂದರೆ ನಿಮ್ಮ ಆತ್ಮವಿಶ್ವಾಸ ಅತಿಯಾಗಿ ಕೆಲವೊಂದು ಎಡವಟ್ಟು ಮಾಡ್ಕೊಳ್ತೀರ. ಸಣ್ಣ ಪುಟ್ಟ ಅಪಘಾತಗಳು ಉಂಟಾಗ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗ್ಬೋದು, ವ್ಯಾಪಾರದಲ್ಲಿ ಕಿರಿಕಿರಿ ಆಗ್ಬೋದು, ವೃತ್ತಿ ಬದುಕಿನಲ್ಲಿ ಕಿರಿಕಿರಿ ಆಗ್ಬೋದು. ಈ ರೀತಿ ಎಲ್ಲ 1ರಿಂದ 20ನೇ ತಾರೀಕುವರೆಗೂ ಇರುವಂಥದ್ದಾಗಿದೆ. ಇನ್ನು 21ರಿಂದ 31ರವರೆಗೂ ನಿಮಗೆ ಈ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಂಡು ಬರುವಂಥದ್ದಾಗುತ್ತೆ. ಇನ್ನು ವ್ಯಾಪಾರದಲ್ಲಿ ಒಂದಿಷ್ಟು ಲಾಭವನ್ನು ಕಂಡುಬರುವಂಥದ್ದಾಗುತ್ತೆ 21ರಿಂದ 31. ಇನ್ನು ಇಡೀ ಓವರಾಲ್ ಆಗಿ ನೋಡೋದಾದರೆ ಈ ತಿಂಗಳಲ್ಲಿ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ರಾಜಕೀಯವಾಗಿ ಈ 3 ಕ್ಷೇತ್ರದಲ್ಲಿ ನಿಮಗೆ ಅಷ್ಟು ಅನುಕೂಲಕರವಾಗಿ ಇಲ್ಲ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಉನ್ನತ ಹಂತ ಸ್ಥಾನದಲ್ಲಿರೋರು ಕೆಳ ಹಂತಕ್ಕೆ ಬಂದುಬಿಡ್ತೀರ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ, ಅನಾರೋಗ್ಯದ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ, ಟೆನ್ಷನ್ನು, ಲೋ ಬಿ ಪಿ, ಹೈ ಬಿ ಪಿ, ಏರುಪೇರು ಆಗುವಂಥದ್ದಾಗ್ಬೋದು, ಅಥವಾ ಒಂಥರ ಶುಗರು ಇದಕ್ಕಿದ್ದಂಗೆ ಜಾಸ್ತಿಯಾಗಿ ದೇಹದಲ್ಲಿ ಕೆಲವು ಬದಲಾವಣೆಗಳು ಕಾಣುವಂಥದ್ದಾಗತ್ತೆ. ಈ ಎಲ್ಲ ಒಂದಿಷ್ಟು ಅನಾನುಕೂಲತೆಗಳು ಕನ್ಯಾ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಜಾಗ್ರತೆಯಿಂದ ಇರಿ. ಬೇರೆ ಒಬ್ಬರ ಮಾತನ್ನು ನಂಬಿ ಮೋಸ ಹೋಗಬೇಡಿ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ವಿಷಯಕ್ಕೆ ಬಂದಾಗ ನೀವು ಜಾಗ್ರತೆಯಿಂದ ಇದ್ದರೆ ತುಂಬ ಉತ್ತಮ ಅಂತಲೇ ಹೇಳಬಹುದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ಮಾರ್ಚ್ ತಿಂಗಳ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠನೆ ಮಾಡಿ, ಹುತ್ತಿಗೆ ಹಸಿ ಹಾಲನ್ನು ಪ್ರತಿ ಷಷ್ಠಿಯ ದಿನ ನೀವು ಹಾಕಿ, ಇದರಿಂದ ನಿಮಗೆ ಒಂದಿಷ್ಟು ಅನುಕೂಲತೆಗಳು ಸಿಗುವಂಥದ್ದಾಗತ್ತೆ. ಮುಂದೆ ಬರ್ತಕ್ಕಂಥ ಕಷ್ಟಗಳ ಒಂದು ಪ್ರಮಾಣ ಕಡಿಮೆ ಆಗ್ಬೋದು. 100% ಅಂತಲ್ಲ, ಪ್ರಮಾಣ ಅಂದರೆ ಈಗ ಒಂದಿಷ್ಟು ಗಟ್ಟಿ ಪ್ರಮಾಣ ಇರೋದು ಸ್ವಲ್ಪ ಎಲ್ಲ ಲೈಟಾಗಿ ತೆಗೆದುಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಈ ಬರುವಂತಹ ಉಗಾದಿ ತಮ್ಮೆಲ್ಲರಿಗೂ ಆ ಗುರುರಾಯರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸುವಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.